ಸೊ ಇದೆಲ್ಲ ಏನಂತ ಹೇಳಿದ್ರೆ ಎಲ್ಲರಿಗೂ ಅಡಿಗೆ ಮನೆಯಲ್ಲಿ ಸಿಗುವಂತ ಸಾಮಾನು. ಸೊ ಇವಾಗ ನೆಲ್ಲಿಕಾಯಿನ ಹಾಕ್ತಾ ಇದೀವಿ ಸರ್. ಸೊ ನೋಡ್ಬೋದು ಕಲರ್ ಚೇಂಜ್ ಆಗಿದೆ, ಗೋಲ್ಡನ್ ಬ್ರೌನ್ ತರ ಬಂದಿದೆ. ಹಾ ಸರ್, ನೀವು ಇವಾಗ ಆ ಘಮ ನೋಡ್ತಾ ಇರ್ತೀರಾ, ಇದು ನಮ್ಮ ಅಮ್ಮನ ರೆಸಿಪಿ ಸರ್. ಕುದಿತಾ ಇದೆ ಸರ್. ಹೌದು ಸರ್, ಈಗ ಕುದಿದೆ, ಅದು ಪ್ರಮಾಣ ಕಮ್ಮಿ ಆಗಿದೆ ಸರ್. ಕಷಾಯ ಪ್ರತಿದಿನ ತಗೊಳ್ಳುತ್ತದೆ. ಇದು ಅಷ್ಟಾಂಗ ಹೃದಯದಲ್ಲಿ ಉಲ್ಲೇಖ ಇದೆ ಸರ್. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ, ನೇಚರ್ಸ್ ವೇನ್ ಆಗಿ ಇವತ್ತು ಮತ್ತೆ ಬಂದಿದ್ದೀವಿ. ಅವ್ರು ಇನ್ನೊಂದು ಅವರದೇ ಆದ ಮನೆ ಮದ್ದು ಅವ್ರು ಮಾತಾಡಿಸ್ಬಿಟ್ಟು ಕೇಳ್ಕೊಳ್ಳೋಣ ಬನ್ನಿ. ಸೊ ಇವಾಗ ನಾವು ಮಾಡ್ತಿರೋದು ಆಮ್ಲ ಚಟ್ನಿ ಅಲ್ವಾ? ಸೊ ಮೊದ್ಲು ಏನ್ ಮಾಡ್ಬೇಕು ಸರ್? ಇದು ನೆಲ್ಲಿಕಾಯಿನ ಚೆನ್ನಾಗಿ ತೊಳೆದು ಅದನ್ನ ಕಟ್ ಮಾಡ್ಕೋಬೇಕು ಸರ್. ಬೀಜ ತೆಗಿಬೇಕು. ಬೀಜ ತೆಗೆದ್ಬಿಟ್ಟು ಹೌದು, ಬೀಜ ತಕ್ಕೋಬೇಕು. ಕಟ್ ಮಾಡಿಸ್ಬಿಡೋಣ. ಸೊ ಈಗ ನಾವು ಕಟ್ ಮಾಡ್ಸ್ಕೊಂಡ್ ಬಂದಿವ್ರಿ ಆಮ್ಲ. ಇದ್ ನಂತರ ಏನ್ ಮಾಡ್ಬೇಕು ಸರ್? ಇದನ್ನ ರೋಸ್ಟ್ ಮಾಡೋದು ನಂತರ ಪ್ರಕ್ರಿಯೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸರ್. ಎಲ್ಲೆಲ್ಲ ಇಟ್ಕೊಂಡಿದ್ದೀರಿ. ಸೊ ಆಮ್ಲ ಚಟ್ನಿ ಶುರು ಮಾಡ್ಬೇಕು ಮೊದ್ಲು ಸರ್. ಏನಂತ ಹೇಳಿದ್ರೆ ಬೆಣ್ಣೆನಾದ್ರೂ ಅಂದ್ರೆ ದೇಸಿ ಹಸು ತುಪ್ಪನಾದ್ರೂ ಹಾಕೋಬಹುದು, ಎಣ್ಣೆನಾದ್ರೂ ಹಾಕೋಬಹುದು, ಇಲ್ಲ ಬೆಣ್ಣೆನಾದ್ರೂ ಹಾಕೋಬಹುದು. ಹಾ, 1 ಸ್ಪೂನ್ ಆಯ್ತು ಈಗ. ಹೌದು, 1 ಸ್ಪೂನ್ ಹಾಕೋಬಹುದು ಸರ್. ಇದು ನಿಮ್ಗೆ ನಾವು ವಿತ್ ಸೀಡ್ ತಗೊಂಡಾಗ 250 ಗ್ರಾಮ್ ಬರುತ್ತೆ. ಸೊ ಸೀಡ್ಸ್ ಎಲ್ಲ ಹೋಯ್ತು ಅಂದ್ರೆ ನಿಮ್ಗೆ 175 to 200 ಗ್ರಾಮ್ ಬರುತ್ತೆ. ಅದನ್ನ ಇವಾಗ ಬೆಣ್ಣೆಲ್ಲ ಹಾಕೋದು. ಬೆಣ್ಣೆ ಎಲ್ಲ ಕರಗಿದೆ. ಹಾ ಸರ್. ಸೊ ಇವಾಗ ನೆಲ್ಲಿಕಾಯಿನ ಹಾಕ್ತಾ ಇದೀವಿ ಸರ್. ಈ ನೆಲ್ಲಿಕಾಯಿ ಚಟ್ನಿ ಬಂದು ನಮ್ಮ ಊಟದೊಟ್ಟಿಗೆ. ಹೌದು ಸರ್. ನೀವು ಇದನ್ನ ಏನಂತ ಹೇಳಿದ್ರೆ ಇದ್ರಲ್ಲಿ ಯಾವ್ದೇ ತರದ ನೀರಿನ ಅಂಶ ಇರಲ್ವಲ್ಲ ಸರ್. ಫ್ರಿಡ್ಜ್ ಅಲ್ಲೆಲ್ಲ ಹೊರಗಡೆನೂ ಹಾಗೆ ಇಡ್ಬೋದು, ಮತ್ತೆ ಅನ್ನ ಚಪಾತಿ ಅಥವಾ ಸೈಡ್ ಚಟ್ನಿ ತರನಾದ್ರೂ ಯೂಸ್ ಮಾಡ್ಬೋದು. ನೋಡ್ಬೋದು ಕಲರ್ ಚೇಂಜ್ ಆಗಿದೆ, ಗೋಲ್ಡನ್ ಬ್ರೌನ್ ತರ ಬಂದಿದೆ. ಹಾ, ಈಗ ಇದನ್ನ ಶಿಫ್ಟ್ ಮಾಡ್ಕೊಂಡು ಇದೆಲ್ಲ ಹಾಕೊಂಡ್ಬಿಡೋದು ಈಗ ಬೇರೆ ಎಲ್ಲ. ಹೌದು ಸರ್. ಈಗ ಫಸ್ಟ್ ಕಡಲೆಬೇಳೆ ಹಾಕ್ತಾ ಇದೀನಿ. ಎಷ್ಟಿದೆ? 1.5 ಚಮಚ ಇದೆ ಸರ್. ಕಡಲೆಬೇಳೆ 1.5 ಚಮಚ. ಸಪ್ರೇಟ್ ಹುರ್ಕೋಬೇಕಾದ್ರೆ ಸಪ್ರೇಟ್ ಆದ್ರೂ ಹುರ್ಕೋಬಹುದು, ಜೊತೆಲಾದ್ರೂ ಹುರ್ಕೋಬಹುದು ಸರ್. ಈಗ ಉದ್ದಿನ ಬೇಳೆ ಹಾಕ್ತಾ ಇದೀನಿ. ಸೇಮ್ ಇದು 1.5 ಚಮಚ ಇದೆ. ಸರ್ ಇದೊಂದು ಹತ್ತಿದೆ. ಖಾರ ಬೇಕು ಇದಕ್ಕೆ, ಯಾಕಂದ್ರೆ ಆಮ್ಲ ಒಳಿ ಇರುತ್ತಲ್ಲ, ಹಂಗಾಗಿ ಸ್ವಲ್ಪ ಖಾರ ಇಡ್ಸತ್ತೆ. ಖಾರ ಕಮ್ಮಿ ತಿನ್ನೋರು ಕಮ್ಮಿನ ಹಾಕೋಬಹುದು. ಇದು ಗುಂಟೂರು ಮೆಣಸಿನಕಾಯಿ. ಹೌದು, ಒಂದು 7-8. ಹಾ ಸರ್, ನೀವು ಇವಾಗ ಆ ಘಮ ನೋಡ್ತಾ ಇರ್ತೀರಾ, ಘಮ ಘಮ ಅಂತ. ಈಗ ಅದಕ್ಕೆ ಸ್ವಲ್ಪ ಏನಂತ ಹೇಳಿದ್ರೆ ಒಂದು ಅರ್ಧ ಹೋಳಷ್ಟು ಕೊಬ್ಬರಿನ ಹಾಕ್ತಾ ಇದೀನಿ. ಒಣ ಕೊಬ್ಬರಿ ಅರ್ಧ ಹೋಳು. ಹಾ, ಚಿಕ್ಕದು ಸಾಕು ಸರ್. ಕರ್ಬೇವನ್ನ ಹಾಕ್ತಾ ಇದೀನಿ ಸರ್. ಒಂದು ಸಣ್ಣ ಹಿಡಿ. ಹಾ, ಸಣ್ಣ ಹಿಡಿ. ಇಷ್ಟು ಹುರ್ಕೊಂಡು ಇವಾಗ. ಹೌದು ಸರ್. ಸಾಕಾ? ಹೌದು, ಇದೆಲ್ಲ ಹುರಿದಿದೆ. ಸೊ ಈಗ ಇದನ್ನ ಮಿಕ್ಸಿಗೆ ಹಾಕೊಳ್ಳೋದಕ್ಕೆ. ಇಷ್ಟು ಪೌಡರ್ ಮಾಡ್ಬೇಕಾ? ಹೌದು ಸರ್, ಚಟ್ನಿ ರೂಪದಲ್ಲಿ ಅಷ್ಟೇ. ಹಾಕೊಳ್ಳೋಕೆ ರೆಡಿ ಆಗ್ತದೆ ಈಗ ಈ ಟೈಮ್ಗೆ ಸರ್. ಒಂದು 3/4 ಸ್ಪೂನ್ ಅಷ್ಟು ಉಪ್ಪು ಹಾಕಿದೀನಿ. ಓಕೆ, ಮಿಕ್ಸಿ ತೊಗೊಂಡ್ಬಿಡೋಣ ಈಗ ಸರ್. ಈಗ ಜಾರಿಗೆ ಹಾಕೋತಾ ಇದೀವಿ. ಇವಾಗ ಒಂದು ತರಿ ಆಗಿದೆ. ಹೌದು ಸರ್. ಈಗ ನೀರು ಸ್ವಲ್ಪ ನೀರು ಹಾಕ್ತೀನಿ ಸರ್, ಚಟ್ನಿ ತರ ಆಗಕ್ಕೆ. ಹೌದು, ನೈಸ್ ಆಗ್ಬೇಕು. ಹೌದು ಸರ್. ನೋಡ್ತಾ ಇದೀರಾ, ಆಗಿದೆ ಸರ್. ಚಟ್ನಿ ತರ ಆಗಿದೆ. ಬೇಕಂದ್ರೆ ಒಗ್ಗರಣೆ ಹಾಕೋಬಹುದು, ಇಲ್ಲಾಂದ್ರೆ ಹಂಗೇನೋ ತಿನ್ಬೋದು. ಇದು ನಮ್ಮ ಅಮ್ಮನ ರೆಸಿಪಿ ಸರ್. ಇದು ಬಹಳ ಚೆನ್ನಾಗಿ ಕಾಣ್ತದೆ ನೋಡಕ್ಕೆ. ಟೇಸ್ಟ್ ಮಾಡ್ಬೇಕು ಅನ್ನಿಸ್ತು, ಮಾಡ್ಬಿಡೋಣ. ಖಂಡಿತ ಸರ್, ಕೊಡಿ. ಸ್ವಲ್ಪ ನೋಡೋಣ. ಹೇಗಿದೆ ಸರ್?
ಹುಳಿ ಆಗಿ, ಯಾಕಂದ್ರೆ ಮೇನ್ ಇದು ಆಮ್ಲ, ಆಮ್ಲ ಅದೇ ಮೇನು. ಹೌದು ಸರ್. ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಸೇರಿ ಅದ್ಭುತವಾಗಿದೆ. ಹೌದು ಆರಾಮಾಗಿ ಚಪಾತಿ ರೊಟ್ಟಿ ಜೊತೆಗೆ ಅನ್ನ ತುಪ್ಪ ಸೂಪರ್. ಸೂಪರ್ ತಗೋಬಹುದು. ಅನ್ನ ಜೊತೆಗೆ, ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಸೈಡ್ ಡಿಶ್ ತರ ಹೆಂಗ್ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಸೊ ಆರೋಗ್ಯವಾದ ಒಂದು ಚಟ್ನಿ ಇದು. ಹೌದು ಸರ್. ಮಾಡ್ಕೊಂಡ್ಬಿಟ್ಟು ಹೇಳಿ. ಧನ್ಯವಾದ. ಥ್ಯಾಂಕ್ ಯು. ಇವಾಗ ಒಳ್ಳೆ ಹಿತ್ತಾಳಿ ಪಾತ್ರೆ ಇಟ್ಕೊಂಡ್ರೆ ಹಾ ಸರ್. ಇವಾಗ ಏನ್ ಮಾಡೋದು? ಮಸ್ಟ್ ಸರ್ ಫಸ್ಟ್ ಕಷಾಯ ಮಾಡೋದನ್ನ ತೋರಿಸ್ತಾ ಫಸ್ಟ್ ಇದ್ದೀನಿ. ಈಗ 1 ಗ್ಲಾಸ್ ಅಷ್ಟು ಹಾಕ್ತಾ ಇದೀನಿ ಸರ್. ಅಂದ್ರೆ 200 ml ವಾಟರ್ ಅಂತ ಹಾಕೊಳ್ಳಿ. ಇದು ಎಷ್ಟು ಕಷಾಯ ಆಗ್ತಾ ಇದೆ ನಮ್ದು? 200 ml ಸರ್. 100 ml ಗೆ ಇಳಿಸಿ ತಗೊಂಡದ್ ಬಹಳನೇ ಒಳ್ಳೇದು. 100 ml ಕಷಾಯ ಮಾಡಕ್ಕೆ ನಾವು ಮಾಡ್ತಿದ್ದೀವಿ. ಈಗ ಅದಕ್ಕೆ 200 ml ವಾಟರ್ ಹಾಕಿದೀವಿ. ಸೊ 2 ಏಲಕ್ಕಿನ ತಗೊಂಡಿದ್ದೀನಿ. 2 ಏಲಕ್ಕಿ, 1 ಇಂಚು ಸರ್, 1 ಇಂಚು ಶುಂಠಿ ಜಜ್ಜಿರೋ ಅಂತದ್ದು. ಒಂದೇ ಒಂದು ಪೀಸ್ ಚಕ್ಕೆನ ಹಾಕ್ತಾ ಇದೀನಿ, ದಾಲ್ಚಿನ್ನಿನ ಹಾಕ್ತಾ ಇದೀನಿ. ಸೊ ಅದೀಗ ಬಾಯ್ಲ್ ಆಗ್ಬೇಕು ಸರ್. ಕುದೀತಾ ಇದೆ ಸರ್. ಹೌದು ಸರ್, ಈಗ ಕುದಿದೆ. ಅದು ಪ್ರಮಾಣ ಕಮ್ಮಿ ಆಗಿದೆ ಸರ್. ನೀವು ನೋಡ್ತಾ ಇದ್ರೆ ನೀರ್ ಇಲ್ಲಿವರೆಗೂ ಇತ್ತು, ಈಗ ಅದು ಪ್ರಮಾಣ ಇಳ್ದಿದೆ. ಆಯ್ತು, ಈಗ ರೆಡಿ ಇದೆ ಸರ್. ಈಗ ಏನ್ ಮಾಡೋದು? ಇಳಿಸ್ಬಿಡೋದಾ? ಇದನ್ನ ಸೋಸ್ಕೊಳ್ಳೋದು ಸರ್. ಕಷಾಯ. ಓಹೋ, ಇದರ ಕಷಾಯ ಹೆಸರೇನು ನೀವು? ಸರ್ ದಾಲ್ಚಿನ್ನಿ ಏಲಕ್ಕಿ ಹಾಕಿ ಮಾಡಿರುವಂತ ಕಷಾಯ. ದಾಲ್ಚಿನ್ನಿ ಏಲಕ್ಕಿ ಹಾಕಿ ಮಾಡಿರೋ ಕಷಾಯ. ಹೌದು. ಇದು ಆರೋಗ್ಯವಾಗಿ. ಸರ್ ಇದನ್ನ ಹೆಂಗ್ ತಗೋಬೇಕಂತ ಹೇಳಿದ್ರೆ, ಇದಕ್ಕೆ ಹಾಲಾಗ್ಲಿ ಅಥವಾ ಬೆಲ್ಲ, ಸಕ್ಕರೆ ಏನೂ ಮಿಕ್ಸ್ ಮಾಡ್ಕೋಬಾರ್ದು. ಪ್ರತಿದಿನ ತಗೊಳ್ಳುತ್ತದೆ. ಇದು ಅಷ್ಟಾಂಗ ಹೃದಯದಲ್ಲಿ ಉಲ್ಲೇಖ ಇದೆ ಸರ್. ಇದರಿಂದ ಆಗೋ ಬೆನಿಫಿಟ್ಸ್? ಸರ್ ಬೆನಿಫಿಟ್ಸ್ ಅಂತ ಹೇಳಿದ್ರೆ, ಇವಾಗ ಏನಾಗಂತ ಹೇಳಿದ್ರೆ ನಮ್ಗೆ ಬ್ಲಡ್ ಅಲ್ಲಿ ಸ್ಪೈಕ್ ಆಗ್ತಾ ಹೋಗುತ್ತೆ ಸರ್. ಶುಗರ್, ನಾವು ಈಗ ರೈಸ್ ತಿಂತೀವಿ ಅಥವಾ ಹೊರಗಡೆ ಊಟ ಮಾಡ್ತೀವಿ, ಸ್ವೀಟ್ ಕಂಟ್ರೋಲ್ ಇರಲ್ಲ. ಸೊ ಇದನ್ನೆಲ್ಲ ಅವರು ಪ್ರತಿನಿತ್ಯ ಅಳವಡಿಸ್ಕೊಂಡ್ರೆ ಅವ್ರಿಗೆ ಅದನ್ನೆಲ್ಲ ಪ್ರತಿದಿನ ಕ್ರಮೇಣ ಇಳಿಮುಖವಾಗಿ ಬರುತ್ತೆ. ಸೊ ಇದೆಲ್ಲ ಏನಂತ ಹೇಳಿದ್ರೆ ಎಲ್ಲರಿಗೂ ಅಡಿಗೆ ಮನೆಯಲ್ಲಿ ಸಿಗುವಂತ ಸಾಮಾನು. ಹೌದು. ಇದು ಯಾವಾಗ ಸೇವನೆ ಮಾಡಬೇಕು? ಬೆಳಗ್ಗೆ ಖಾಲಿ ಹೊಟ್ಟೆ. ಖಾಲಿ ಹೊಟ್ಟೆ ಇದು ಕೂಡ? ಹೌದು ಸರ್. ಅದು ದಾಲ್ಚಿನ್ನಿ ಘಮ ಬರುತ್ತೆ, ಏಲಕ್ಕಿ ಘಮ ಬರುತ್ತೆ. ಮತ್ತೆ ಏಲಕ್ಕಿ ಇರೋದ್ರಿಂದ ಇನ್ನೊಂದ್ ಏನ್ ಬೆನಿಫಿಟ್ಸ್ ಅಂತ ಹೇಳಿದ್ರೆ, ನಮಗೆ ಜೀರ್ಣಕ್ರಿಯೆಗೆ ಉತ್ತಮ ಆಗುತ್ತೆ ಸರ್. ಏಲಕ್ಕಿ ಶುಂಠಿ ಇರೋದ್ರಿಂದ ಜೀರ್ಣಕ್ರಿಯೆ ನಮಗೆ ಸರಾಗವಾಗುತ್ತೆ. ಅಶ್ವಾಗದಲ್ಲಿ ಇರುವಂತದ್ದು ಅಥವಾ ಹೊಟ್ಟೆ ಉಬ್ರ ಅದೆಲ್ಲನೂ ಸಹಜವಾಗಿ ಕಮ್ಮಿ ಮಾಡುತ್ತೆ. ಸೂಪರ್, ಥ್ಯಾಂಕ್ ಯು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.